ನೋಡಿ ಫ್ರೆಂಡ್ಸ್, ಇವತ್ತು ಭೀಮ್ ಅಮಾವಾಸ್ಯೆ ಆಗಿದ್ದರಿಂದ ನಮ್ಮ ವೈಫು ನಮಗೆ ಪಾದಪೂಜೆ ಮಾಡ್ತಾವ್ರೆ. ಏನೋ ಗೊತ್ತಿಲ್ಲ, ಭೀಮ್ ಅಮಾವಾಸ್ಯೆಗೆ ಹೆಂಡ್ತಿರೆಲ್ಲ ಪಾದಪೂಜೆ ಮಾಡಿಸ್ಕೊಂಡ್ರೆ ಹೆಂಡ್ತಿ ಕೈಯಿಂದ ಗಂಡ ಹೆಂಡ್ತಿಗೆ ಶ್ರೇಷ್ಠ ಅಂತೆ. ನನಗಂತೂ ಅಷ್ಟು ಗೊತ್ತಿಲ್ಲ, ಯಾಕಂದರೆ ಮದುವೆ ಆಗಿನೂ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ನಿಮಗೆ ಮದುವೆ ಆಗಿ ವಯಸ್ಸು ಜಾಸ್ತಿ ಆಗಿರುತ್ತಲ್ಲ ಅಂಥವರು ಕಮೆಂಟ್ ಮಾಡಿ ಫ್ರೆಂಡ್ಸ್, ನೋಡೋಣ ಏನು ಭೀಮ್ ಅಮಾವಾಸ್ಯೆ ಅಂದರೆ ಏನು, ಅದರಿಂದ ಏನು ಅರ್ಥ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದೇ, ಗಂಡ ಹೆಂಡ್ತಿ ಸ್ವಲ್ಪ ಸುಖವಾಗಿ ಇರ್ತಾರೆ ಅನ್ನೋದೊಂದು ಗೊತ್ತು. ಗಂಡನಿಗೂ ಹೆಂಡ್ತಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ. ನೋಡೋಣ, ನಿಮಗೆ ಯಾವ ರೀತಿ ಇದು ಅನಿಸುತ್ತೆ ಹೇಳಿ. ಮತ್ತು ಹೇಳಿ ಭೀಮ್ ಅಮಾವಾಸ್ಯೆ ಬಗ್ಗೆ. ಗಂಡ ಹೆಂಡ್ತಿಯರು ಭೀಮ್ ಅಮಾವಾಸ್ಯೆ ಅಂದರೆ ಏನು ಅರ್ಥ, ಅದಕ್ಕೆ ಸೂಕ್ತವಾದ ಕಾರಣಗಳು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ ಅಷ್ಟೇ. ನೋಡಿ, ನಮ್ಮ ಮನೆಯಲ್ಲಿ ನಾವು ಈ ಥರ ಎಲ್ಲ ಮಾಡಿದ್ದೀವಿ. ನೀವು ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಆಯಿತಾ? ಭೀಮ್ ಅಮಾವಾಸ್ಯೆ ವಿಶೇಷವಾಗಿ ಇಷ್ಟೊಂದು ಮುಗಿಸಿದೆ. ಅದೇ ರೀತಿ ನಮ್ಮ ಚಾನಲ್ಲು ಯಾರ್ಯಾರು ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ನಮ್ಮದು ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀವಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ನಾವು ಸಂಜೆ ಟೈಮು ಲೈವ್ ಎಲ್ಲ ಬರ್ತೀವಿ. ಬನ್ನಿ, ಲೈವ್ಗೆ ಜಾಯ್ನ್ ಆಗಿ ಮಾತಾಡೋಣ. ನಿಮ್ಮದು ಕಷ್ಟ ಸುಖ, ನಮ್ಮದು ಕಷ್ಟ ಸುಖ ಏನು ಅಂತ. ಓಕೆನಾ ಫ್ರೆಂಡ್ಸ್? ಮತ್ತು ನೀವು ಹೆಂಗೆ ಆಚರಿಸಿದ್ರೆ ಭೀಮ್ ಅಮಾವಾಸ್ಯೆನ ನೀವು ಯಾವ ಥರ ಆಚರಿಸಿದ್ರಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಪ್ರತಿಯೊಬ್ಬರು ಗಂಡ ಹೆಂಡ್ತಿಯರಿಗೆ ಎಸ್ಪೆಷಲಿ ಸಿಂಗಲ್ ಆಗಿರೋರು ಹೇಳ್ಕೊಳ್ಳೋದೇನಂತಂದರೆ, ನೆಕ್ಸ್ಟು ನಿಮಗೂ ಮದುವೆ ಆಗುತ್ತೆ, ನೆಕ್ಸ್ಟ್ ವರ್ಷ ನೀವು ಇದೇ ಥರ ಮಾಡ್ಕೊಳ್ಳೋರಂತೆ ಪಾದಪೂಜೆ. ಓಕೆನಾ ಫ್ರೆಂಡ್ಸ್? ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಆಗ್ತವ್ರೆ ಮದುವೆ, ಮುಂದೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾವೆಲ್ಲ ಸ್ಟೇಟಸ್ ಹಾಕಿದಾಗ ಓಹೋ ಹಂಗೆ ಹಿಂಗೆ ಅಂತ ಕಾಮಿಡಿ ಎಲ್ಲ ಮಾಡ್ತಾಯಿರ್ತಾರೆ ಕಳ್ಳನ ಮಕ್ಕಳು. ಅವ್ರಿಗೂ ಮದುವೆ ಅಂತ ಆದಾಗ ಗೊತ್ತಾಗುತ್ತಲ್ವ. ಸದ್ಯದಲ್ಲೇ ನಮ್ಮ ಒಂದು 3 ಜನ ಹುಡುಗರದ್ದು ಮದುವೆ ಇದೆ. ನೆಕ್ಸ್ಟ್ ವರ್ಷ ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಕಳ್ಳನ ಮಕ್ಕಳು ನಿಮಗೂ, ಆಯಿತಾ? ನಮಗೆ ಕಿಂಡಲ್ ಮಾಡ್ತಾಯಿರ್ತಾರೆ ಮಕ್ಕಳು, ಏನೋ ಪಾದಪೂಜೆ ಆಯಿತಾ, ಹಂಗೆ ಹಿಂಗೆ ಹೊಡೆದೇ ಚಾನ್ಸು, ಹಂಗೆ ಹಿಂಗೆ ಅಂತಿರ್ತಾರೆ. ಗೊತ್ತಾಗುತ್ತೆ ಮದುವೆ ಆಗಿರೋ ಕಳ್ಳನ ಮಕ್ಕಳ ನಿಮಗೂ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.